ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವಿಡಿಯೋ ಒಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಂದರೆ, ನೋಡಿ, ನೀವು ನೋಡ್ತಾ ಇದ್ದೀರಾ, ಇವತ್ತು ಸುಂದರವಾದ ಹೂಗಳು ನಮ್ಮ ತೋಟದಲ್ಲಿ ಸಿಕ್ಕಿರುವಂಥದ್ದು. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಬಿಳಿ ಹೂವು. ಇದು ಕೂಡ ತುಂಬ ಪರಿಮಳ ಇರುತ್ತೆ. ಇದರ ಹೆಸರು ಏನಂತ ನಂಗೆ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಇದೆ ಇದು. ಈ ಸಾಮಾನ್ಯವಾಗಿ ಪಾರ್ಕ್ಗಳಲ್ಲಿ ಕೂಡ ಇದನ್ನು ಹಾಕಿರ್ತಾರೆ. ತುಂಬ ಚೆನ್ನಾಗಿರುವಂಥ ಹೂವು ಇದು. ಮತ್ತು ನಮ್ಮ ಪೂಜೆಗೆ ಇದನ್ನು ತೊಗೊಳೋಕ್ಕೆ ಅಂತ ಇವತ್ತಿಗೆ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ಪಾರಿಜಾತ ಎಷ್ಟು ಸುಂದರವಾಗಿರುವಂಥದ್ದು. ಹಾಗೆ ಏನು ಘಮ ಪರಿಮಳ ಬರ್ತಾ ಇದೆ ಅಂದರೆ ಹೇಳಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿದೆ ಇದು. ನೋಡಿ, ನೀವು ನೋಡ್ತಾ ಇದ್ದೀರಾ, ನಂದಿ ಬಟ್ಲು ಹೂವು, ಒಂದು ಸುತ್ತಿಂದು. ಇದರಲ್ಲಿ ಎಷ್ಟು ಔಷಧೀಯ ಗುಣಗಳಿದೆ ಅಂದರೆ, ಮತ್ತು ಎಷ್ಟು ಕಣ್ಣಿಗೆ ಒಳ್ಳೆಯದು ಅಂದರೆ ಇದರಿಂದ ನಾವು ಕಣ್ಣು ಕಪ್ಪನ್ನು ಮಾಡಿ ಹಚ್ಕೋಬೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಇದರಲ್ಲಿ ಕಪ್ಪು ಮಾಡೋದು ಹೇಗೆ ಅಂತ. ಕಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕಣ್ಣಿಗೆ ಹಚ್ಕೊಂಡ್ರೆ ಅಷ್ಟೇ ತಂಪಾಗುತ್ತೆ. ಕಣ್ಣು ಉರಿ ಇದ್ದರೆ ಎಲ್ಲ ಹೊಟ್ಟೋಗುತ್ತೆ. ಎಷ್ಟು ತಂಪಿರುತ್ತೆ ಅಂದರೆ, ನಮ್ಮಮ್ಮ ಇದನ್ನು ಮಾಡಿ ನಮ್ಗೆ ತೋರಿಸಿದ್ದಾರೆ. ಅದನ್ನು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಒಂದು ವಿಡಿಯೋದಲ್ಲಿ. ನೋಡಿ, ಇದು ಕಾಕಡ ಹೂವು. ಇದು ಅಷ್ಟೇ ಮುಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೂಜೆಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಕಟ್ಟಿದರೆ ಎಷ್ಟು ಮಾಲೆ ಮಾಡಿದೆ, ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ. ಮತ್ತು ಇದು ಬೇಗ ಬಾಡೋದಿಲ್ಲ. ಒಂದು 2-3 ದಿವಸ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಇದನ್ನು ಮುಡ್ಕೊಳ್ಬೋದು, ದೇವ್ರ ಪೂಜೆಗೆ ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಅಲಂಕಾರಕ್ಕೂ ಇರುತ್ತೆ. ಇದು ನೋಡಿ, ಇದು ಕ್ಯಾನಗೆಡ್ಡೆ ಅಂತೀವಿ ನಾವು, ಕ್ಯಾನ ಹೂವು ಅಂತ. ಇದು ಅಷ್ಟೇ ಎಷ್ಟು ಒಳ್ಳೆ ಕಲ್ಲರು, ಕೆಂಪು ಕಲ್ಲರ್ ಬಿಟ್ಟಿದೆ. ನೋಡೋಕ್ಕೆ ಕಣ್ಣಿಗೆ ಎಷ್ಟು ಸುಂದರವಾಗಿದೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ಈ ಥರ ಹೂವು ದಿನ ಮನೆಯಲ್ಲಿ ಬಿಡ್ತಾಯಿದ್ರೆ ಅದನ್ನು ನೋಡೋದು ಗಿಡದಲ್ಲಿ ಇನ್ನೊಂದು ಅಂದ, ಅದನ್ನು ಬಿಡಿಸ್ಕೊಳ್ಳೋದು ಕೂಡ ಎಷ್ಟೊಂದು ಮನಸ್ಸಿಗೆ ಸುಂದರ ಅನಿಸುತ್ತೆ. ನೋಡಿ, ಇದು ಬಿಳಿ ದಾಸವಾಳ. ಇದು ಕೂಡ ನಮ್ಮ ಪಾಟಲ್ಲಿ ಬಿಟ್ಟಿರುವಂಥದ್ದು. ತುಂಬ ಸುಂದರವಾದಂಥ ಇದು ಕೂಡ ಅಷ್ಟೇ ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ಹೆಂಗಸರ ಬಿಳಿ ಮುಟ್ಟಿನಲ್ಲಿ ಇದರ ದೋಸೆಯನ್ನು ಮಾಡಿ ತಿನ್ನೋದ್ರಿಂದ ವಾರದಲ್ಲಿ 2 ದಿವಸ ಅದು ಒಂದು ಇದಕ್ಕೆ ಬರುತ್ತೆ, ಅಂದರೆ ಒಂದು ಹಂತಕ್ಕೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ, ಆಯುರ್ವೇದಿಕಲ್ಲೆಲ್ಲ. ಈ ಬಿಳಿ ದಾಸವಾಳದ ದೋಸೆಯನ್ನು ಮಾಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಅದೇ ಏನೇ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಈ ಥರ ದೋಸೆ, ಇಡೀ ದಾಸವಾಳ ದೋಸೆಯನ್ನು ಮಾಡಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ಅಂತ ತಜ್ಞ ವೈದ್ಯರು ಹೇಳ್ತಾರೆ. ತುಂಬ ಒಳ್ಳೆಯದು ಈ ದಾಸವಾಳ ಕೂಡ. ನೀವು ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ. ದೋಸೆಯಲ್ಲಿ ಮಾಡಿ ದೋಸೆನೂ ಕೂಡ ಸವಿಬೋದು. ಅದಲ್ಲದೆ ಪೂಜೆಗೂ ಸುಂದರವಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂತಹ, ನೋಡಿ, ಇದು ಪಿಂಕ್ ಕಲರ್ ದಾಸವಾಳ. ಇದು ಅಷ್ಟೇ, ಇದು ನಮ್ಮ ಪಾಟಲ್ಲಿ ಬಿಟ್ಟಿರುವಂಥದ್ದು. ಒಂದು ಸಣ್ಣದಾಗಿ, ಏನೋ ತುಂಬ ಜಾಗ ಇಲ್ಲದೇ ಇದ್ದರೂ ಒಂದು ಸಣ್ಣದಾಗಿ ಪಾಟಲ್ಲಿ ನಾವು ಕೂಡ ಎಲ್ಲ ಗಿಡಗಳನ್ನ ಬೆಳೆಸ್ಕೋಬೋದು. ನನಗೂ ಗಿಡಗಳ ಹುಚ್ಚು ತುಂಬ, ಬಹಳ ಗಿಡಗಳನ್ನ ಹಾಕಬೇಕು ಅಂತ. ನೋಡಿ, ಇದು ಎಷ್ಟು ಸುಂದರವಾದಂತಹ ದಾಸವಾಳ. ಇದು ಕೂಡ ಅಷ್ಟೇ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನಿಲ್ಲ ಅಂದರೂ ಪೂಜೆಗೆ ಒಂದು 8 ಹೂವು ಸಿಕ್ಬಿಟ್ರೂ ನಮಗೆ ದೇವ್ರ ಮೇಲೆ ತಲೆ ಮೇಲೆ ಇಟ್ಟರೆ ಎಷ್ಟೋ ತೃಪ್ತಿ ಅನಿಸುತ್ತೆ ಮನಸ್ಸಿಗೆ. ಇದು ಅಷ್ಟೇ, ಇದ್ರ ಎಲೆ ಕೂಡ ನಾವು ಬಿಡಿಸ್ಕೊಂಡು ತಲೆಗೆ ಮೆಂತ್ಯದ ಜೊತೆ ತಿರುವು ಬಿಟ್ಟು ಹಾಕ್ಕೊಂಡ್ರೆ ತಲೆ ಹೊಟ್ಟು ನಿವಾರಣೆ ಆಗುತ್ತೆ. ಹಾಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಕಪ್ಪಗೆ ಇರುತ್ತೆ ಕೂದಲು, ಬೇಗ ಬಿಳಿ ಕೂದಲು ಬರಲ್ಲ. ಅಂದರೆ ಚಿಕ್ಕ ವಯಸ್ಸಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದರೆ ಬೇಗ ಬಿಳಿ ಕೂದಲು ಬರಲ್ಲ, ನೆರೆತೋಗುತ್ತೆ ಕೂದಲು ಅಂತಾರಲ್ವ. ಈಗಿನಂತೂ 30-25 ವರ್ಷಕ್ಕೇ ಬಿಳಿ ಕೂದಲು ಬರುತ್ತೆ. ಆ ಥರ ಎಲ್ಲ ಸಮಸ್ಯೆಗಳು ಬರೋದಿಲ್ಲ. ಈ ದಾಸವಾಳದ ಎಲೆಯನ್ನು ವಿಶೇಷವಾಗಿ ಮೆಂತ್ಯದ ಜೊತೆ ರುಬ್ಬಿ ಹಾಕ್ಕೊಳ್ಳೋದು, ಹಚ್ಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡೋದು. ಇದು ನೋಡಿ, ಇದು ಅಷ್ಟೇ, ಇದು ಒಂದು ಕ್ಯಾನಗೆಡ್ಡೆ ಇದು ಹೂವು. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ, ಎಷ್ಟು ಸುಂದರವಾಗಿದೆ ನೋಡಿ. ಹಳದಿ, ಇದು ಅಷ್ಟೇ ನೋಡಿ, ಎಷ್ಟು ಸುಂದರವಾಗಿದೆ. ಹಳದಿ ಮಧ್ಯ ಆರೆಂಜ್ ಕಲ್ಲರು, ಎಷ್ಟೊಂದು ಸುಂದರವಾಗಿದೆ ನೋಡಿ. ಇದು ಅಪರೂಪದ್ದು. ಇದು ಕೂಡ ನಮ್ಮ ಕಾಂಪೌಂಡ್ ಒಳಗಡೆ ಇದೆ. ಇದೂ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಪೂಜೆಗೆ. ಮತ್ತು ಇದನ್ನೇನಾದ್ರು ಅಲಂಕಾರಿಕವಾಗಿ ಬಳಸುವಾಗ ಈಗ ಕೇರಳಿಯನ್ಸ್ ಎಲ್ಲ ಮಾಡ್ತಾರೆ, ಈಗ ರಂಗೋಲಿ ಎಲ್ಲ ಬರೀತಾರಲ್ವ, ರಂಗೋಲಿ, ಹೂವಿನ ರಂಗೋಲಿ ಎಲ್ಲ ಹಾಕುವಾಗ ಇದನ್ನು ಬಳಸ್ಕೋಬೋದು. ಎಷ್ಟು ಸುಂದರವಾದಂಥ ಹೂವು. ದೇವ್ರ ಪೂಜೆಗೆ ಕೂಡ ಇದನ್ನು ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರದ್ದು. ನನಗೆ ತುಂಬ ಹೂವಿಂದು ಆಸೆ, ಗಿಡಗಳದ್ದು ಹುಚ್ಚು. ಹಾಗಾಗಿ ಎಲ್ಲ ಥರದ್ದು ಹೂವನ್ನ ಬೆಳೆಸ್ಕೊಂಡು ಇದನ್ನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ಎಷ್ಟು ಸುಂದರವಾಗಿದೆ ನೋಡಿ. ಇದೇ ಥರ ನಾನು ಒಂದು 5-6 ಥರ ಹೂವನ್ನ ನಾನು ನಿಮಗೆ ಇಟ್ಕೊಂಡು, ಇದರಲ್ಲದೆ ನಮ್ಮ ಮನೆಯಲ್ಲಿ ಇನ್ನೂ ಒಂದಷ್ಟು ಹೂಗಳು ಬಿಡುತ್ತೆ ನೋಡಿ. ಇದಂತೂ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ ಅಂತ ಒಂದು ಪೌರಾಣಿಕ ಕಥೆನೇ ಇದೆ, ಚಿತ್ರ ಕೂಡ ಇದೆ, ಒಂದು ಸಿನಿಮಾ ಕೂಡ ಇದೆ, ನಿಮಗೆ ಗೊತ್ತಿರ್ಬೋದು. ಇದು ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು. ಈ ಪಾರಿಜಾತ ಹೂವನ್ನು ಶ್ರೀಕೃಷ್ಣ ಪಾರಿಜಾತ ಅಂತ ನೀವು ಕೇಳೇ ಇರ್ತೀರ. ನಾಟಕಗಳು ಎಷ್ಟೊಂದು ಸಿನಿಮಾಗಳಲ್ಲಿದೆ. ಇದು ಈ ಪಾರಿಜಾತ ದೇವಲೋಕದ್ದು, ಇದು ಭೂಲೋಕಕ್ಕೆ ಬಂದಿತ್ತು ಅಂತ ಒಂದು ಭೀಮಾ ಇದರದ್ದು ಕಥೆನೇ ಇದೆ ಮಹಾಭಾರತದ್ದು, ನಿಮಗೆ ಗೊತ್ತೇ ಇರುತ್ತೆ. ಇದು ಕೂಡ ದ್ರೌಪದಿ ಆಸೆ ಪಟ್ಟಿದ್ಲು ಈ ಹೂವನ್ನ ಅಂತ. ಈ ಹೂವು ಅಷ್ಟೇ ಎಷ್ಟು ಘಮ ಬೆಳಗ್ಗೆ ಇದ್ದು ಆ ಹೂವಿನ ಪರಿಮಳ
ಆ ಪಾಸಿಟಿವ್ ವೈಬ್ಸ್ ಇರುತ್ತಲ್ಲ ಬೆಳಗ್ಗೆ ಎದ್ದು, ಅದು ನೋಡೋಕ್ಕೆ ಒಂದು ಹೇಳೋಕ್ಕೆ ಅಸಾಧ್ಯ. ನಿಮಗೂ ಇದರ ಅನುಭವ ಆಗಿರುತ್ತೆ ಅನ್ಕೋತೀನಿ. ಇದು ಕೂಡ ಉದುರಿ ಬೆಳಗ್ಗೆ ಎದ್ದ ಆ ಪರಿಮಳ, ಆ ಅರೋಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸುಂದರವಾಗಿರುತ್ತೆ. ನನಗಂತೂ ಮನಸ್ಸೇ ಎಲ್ಲೋ ಹಾರು ಹೊಟ್ಟೋಗ್ಬಿಡುತ್ತೆ, ಅಂದರೆ ಎಲ್ಲೋ ತೇಲಿದಂಗೆ ಅನುಭವ ಆಗ್ತಾ ಇರುತ್ತೆ. ನೋಡಿ, ಇದು ಅಷ್ಟೇ ಕೆಂಪು ದಾಸವಾಳ, ಇದು ಕೂಡ ಅಷ್ಟೇ ಪೂಜೆಗೆ ಶ್ರೇಷ್ಠ ಅಂತಾರೆ. ಇದು ಕೂಡ ನಮ್ಮಲ್ಲಿ ಬಿಟ್ಟಿತ್ತು, ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತಲೇ ಇಟ್ಟಿದ್ದೀನಿ. ಇಷ್ಟು ಈಗ ಈ ಥರದ್ದು ಒಂದು 4-5 ಕಲರ್ ನೀವು ಹಾಕ್ಕೊಂಬಿಟ್ರೆ ದಿನ ನಿಮ್ಗೊಂದು 5-5 ಹೂ ಬಿಡುತ್ತೆ ಒಂದು ಗಿಡದಲ್ಲಿ ಅಂದ್ರೂ ನಿಮಗೆ ಪೂಜೆಗೆ ಸಮೃದ್ಧಿಯಾಗಿ ಹೂವಾಗುತ್ತೆ. ಹಾಗೆ ನೀವೇನಾದ್ರು ಒಂಚೂರು ಜಾಸ್ತಿ ಬಂತು ಅಂದರೆ ಬೇಕಾದ್ರೆ ಡೆಕೋರೇಷನ್ ಮಾಡ್ಬೋದು, ರಂಗೋಲಿಗಳಿಗೆ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಪೂಜೆಗಂತೂ ಮಾಡಿಸಿದ್ದು ಎಲ್ಲ ಶ್ರೇಷ್ಠ. ಇದೆಲ್ಲ ಮಾರ್ಕೆನಲ್ಲಿ ಸಿಗೋವಂಥ ಹೂಗಳಲ್ಲ, ಇದೆಲ್ಲ ಏನಿದ್ರೂ ನಮ್ಮ ಪಾಟ್ಗಳಲ್ಲಿ ನಮಗಿರೋ ಜಾಗದಲ್ಲಿ ಬೆಳೆಸ್ಕೊಳ್ಳೋ ಅಂಥ ಹೂಗಳೇ. ಎಷ್ಟು ಸುಂದರವಾಗಿರುತ್ತೆ ಅಲ್ವಾ. ಇದರಲ್ಲೂ ಬೇಕಾದಷ್ಟು ವೆರೈಟಿ ಇದೆ, ಒಂದು 3-4 ವೆರೈಟಿ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋಸು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.